देवतां जन्मदात्रीं च देहपुष्टिविवर्धिनीं सर्वविद्याप्रदात्रीं च मातरं प्रणमाम्यहं। देवं च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहम्। आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरम्। ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। वन्दे वरदहस्तं च सत्यधर्मस्वरूपिणं शान्तं दिव्यं गुरुं वन्दे वरदापुरश्रीधरम्। विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं वन्दे वृन्दारकैर्नित्यं वन्द्यमानं गजाननं भक्तसङ्कष्टहर्तारं केतकीग्रामदैवतं। श्रीधराश्लिष्टपार्श्वं च शङ्खचक्रसुशोभितं वसाकुलिस्थं तं देवं नारायणं नमाम्यहम्। वागर्थाविव सम्पृक्तौ वागर्थप्रतिपत्तये जगतः पितरौ वन्दे ಪಾರ್ವತಿ ಪರಮೇಶ್ವರೌ. ನಮಸ್ತೆ ಆತ್ಮೀಯರೇ, ಗಜಕೇಸರಿ ಯೋಗ ಚಂದ್ರನಿಂದ 4, 7, 10ರಲ್ಲಿ ಗುರು ಇದ್ದಾಗ, ಗುರುದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಇತ್ಯಾದಿಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಗಜಕೇಸರಿ ಯೋಗ ಎಂಬುದಾಗಿ. ಇಲ್ಲಿ ವಿಶೇಷವಾಗಿ ಗಜ ಅಂದರೆ ಆನೆ ಮತ್ತು ಕೇಸರಿ ಅಂದರೆ ಸಿಂಹ ಎಂಬುದಾಗಿ ಕಂಡುಬರುತ್ತೆ. ಸಿಂಹ ಮತ್ತು ಆನೆಯ ಬಲಗಳು ಸೇರಿದಾಗ ಅದು ಎಷ್ಟು ಪ್ರಬಲವಾದ ಬಲ ಇರ್ತದೆ ಎನ್ನುವುದು ಇದರ ಅರ್ಥ. ಮಿತ್ರರೇ, ಚಂದ್ರ ಮನಃಕಾರಕ, ಗುರುಸ್ತು ಜ್ಞಾನಕಾರಕ ಅಂತ ಹೇಳ್ತಾರೆ. ಜಾತಕ ಚಕ್ರದಲ್ಲಿ ಇರ್ತಕ್ಕಂಥ ಗುರು ನಮ್ಮ ಜ್ಞಾನದ ಮಟ್ಟವನ್ನು ಹೇಳ್ತಾನೆ, ಹಾಗೆ ಪುಣ್ಯಾಂಶವನ್ನು ಹೇಳ್ತಾನೆ. ಚಂದ್ರ ತಾಯಿಯ ಸ್ಥಿತಿಗತಿಗಳನ್ನು ಹೇಳ್ತಾನೆ, ಮನಸ್ಸಿನ ಸ್ಥಿತಿಗತಿಗಳನ್ನು ಹೇಳ್ತಾನೆ ಎಂಬುದಾಗಿ. ಈ ಗಜಕೇಸರಿ ಯೋಗ ಸ್ವಲ್ಪ ವಿಮರ್ಶೆಯನ್ನು ಮಾಡ್ತಾ ಹೋದರೆ ಗಜ ಮತ್ತು ಕೇಸರಿ ಎನ್ನುವಂಥದ್ದನ್ನು ಯಾವುದೇ ವಿಘ್ನಗಳು ಬಂದರೂ ಕೂಡ ಆನೆ ಹೇಗೆ ನಡ್ಕೊಂಡು ಹೋಗಿ ನಿವಾರಣೆ ಮಾಡ್ಕೊಂಡು ಹೋಗ್ತದೆ, ಅದನ್ನು ಗಣಪತಿ ಅಂತ ಕರೆದು ಆ ವಿಘ್ನ ನಿವಾರಣೆಗೆ ಇದು ಮಾಡ್ತೇವೆ. ಎಂತಹ ವಿಘ್ನಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿ ಒಂದು ಕಡೆ. ಆದರೆ ಒಂದು ಸ್ವಲ್ಪವೂ ಕುಗ್ಗದ ಮನಸ್ಥಿತಿ ಏನಿದೆಯಲ್ಲ, ಇದು ಆತ್ಮಬಲ. ಅದು ಆ ಒಂದು ಕೇಸರಿ ಸಿಂಹದ ಒಂದು ಸ್ಥಿತಿಗತಿಗಳು. ಈ ಗಜಕೇಸರಿ ಯೋಗ ಅಂತಂದರೆ ನಮ್ಮ ಮನಸ್ಸು ಮತ್ತು ಆತ್ಮಬಲ, ಮನೋಬಲ ಮತ್ತು ಆತ್ಮಬಲದ ನಡುವಿನ ಒಂದು ಆ ಸಂಬಂಧ ಎಂಬುದಾಗಿ ಗೊತ್ತಾಗುತ್ತೆ. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಕಾಣ್ತದೆ, ಇದು ಸುಲಭವಾಗಿ ಸಾಧಿಸ್ತಾರೆ ಅಂತ ಅರ್ಥ. ಹಾಗಿದ್ರೆ ಬೇರೆಯವರಿಗೆ ಇದು ಇಲ್ವಾ ಎಂಬುವ ಚಿಂತನೆ ಬರ್ತದೆ. ಖಂಡಿತವಾಗಿಯೂ ನಾವು ಅದನ್ನು ಸೃಷ್ಟಿಸಿಕೊಳ್ಳಬಹುದು. ಜಾತಕ ಹಿಂದಿನ ಅನೇಕ ಜನ್ಮಗಳ ಫಲವನ್ನು ಹೇಳ್ತಾ ಇದ್ರೆ, ಈ ಜನ್ಮದಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಈ ಜನ್ಮದಲ್ಲಿ ಆ ಫಲವನ್ನು ನಾವು ವೃದ್ಧಿ ಮಾಡಿಕೊಳ್ಬೇಕು. ಇದು ಹೇಗೆ ಸಾಧ್ಯ? ಅದಕ್ಕೆ ನಮ್ಮ ಋಷಿಮುನಿಗಳು ಹೇಳಿದಂಥ ಮಾರ್ಗಗಳು ಬಹಳ ವಿಭಿನ್ನವಾಗಿದೆ. ನಾವು ಅದನ್ನು ಅನುಸರಿಸುವುದನ್ನು ನಾವು ಮಾಡಿಕೊಂಡಾಗ ನಮಗೆ ಗಜಕೇಸರಿ ಯೋಗದ ಫಲ ಸಿಗ್ತದೆ. ಹೇಗೆ ಅಂತ ಕೇಳಿದ್ರೆ, ಚಂದ್ರ ಮನಃಕಾರಕ ಮಾತೃಕಾರಕ ಅಂತ ಹೇಳಿದ್ದಾರೆ. ನಿತ್ಯ ತಾಯಿಗೆ ನಮಸ್ಕಾರ ಮಾಡುವ ಕ್ರಿಯೆಯಿಂದಲೇ ಮನಸ್ಸು ಶುದ್ಧಿಗೊಳ್ಳೋದಕ್ಕೆ ಪ್ರಾರಂಭವಾಗ್ತದೆ. ಈ ಜನ್ಮದಲ್ಲಿ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ, ತಾಯಿ ತನಗೆ ನಮಸ್ಕಾರ ಮಾಡುವುದರಿಂದಲೇ ಅಲ್ಲಿ ಕುಲದೇವತಾ ಆರಾಧನೆಯ ಫಲ, ಪಿತೃವರ್ಗ ಮಾತೃವರ್ಗದ ಆಶೀರ್ವಾದ ಬಲ ಎಲ್ಲವೂ ಕೂಡ ಬರುವುದರಿಂದಾಗಿ ಆ ಒಂದು ಶರಣಾಗತಿಯ ಭಾವದಿಂದ ಇರುವಂಥ ವ್ಯಕ್ತಿಗೆ ಆ ಚಂದ್ರಬಲ, ಮನೋಬಲ ವೃದ್ಧಿಯಾಗ್ತದೆ. ಇದು ಯೌಗಿಕವಾಗಿ ವೃದ್ಧಿಯಾಗುವಂಥದ್ದು. ನಮ್ಮ ಮನೋಬಲ ಎಷ್ಟಿದೆ ಅಂತ ಒಂದು ವ್ಯಕ್ತಿಯನ್ನು ನೋಡಿದಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮನೋಬಲವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮೊದಲನೇ ಅಂಶ ಇರುವಂಥದ್ದೇ ನಮ್ಮ ತಾಯಿಗೆ ನಿತ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ತಂದೆಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ಮೂಲಕವಾಗಿ ಗುರುವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ದೈವ ಬಲಕ್ಕಾಗಿ, ಈ ಗುರು ಆ ಆತ್ಮಬಲದ ವೃದ್ಧಿಗಾಗಿ. ಇದು ಸಾಂಕೇತಿಕವಾಗಿ ಮೊದಲ ಹಂತ. ನಾವು ಅಷ್ಟು ಎತ್ತರ ಹೋಗಬೇಕು ಅಂದರೆ ಮೊದಲನೇ ಮೆಟ್ಟಿಲನ್ನು ಏರದೆ ಅಲ್ಲಿ ಹೋಗಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ಗಜಕೇಸರಿ ಯೋಗವನ್ನು ಪಡೆಯಲೇಬೇಕು ಎನ್ನುವ ಚಿಂತನೆ ಇದ್ದವರಿಗೆ, ನಿಮ್ಮ ಜಾತಕದಲ್ಲಿದ್ದರೂ ಕೂಡ ಅನೇಕರು ಅದನ್ನು ಅನುಭವಿಸ್ತಾ ಇರೋದಿಲ್ಲ, ಅಳ್ತಾ ಇರ್ತಾರೆ, ಕಷ್ಟ ಸ್ವಾಮಿ ಅಂತ ಕೂಗಾಡ್ತಾ ಇರ್ತಾರೆ. ಯಾಕೆ? ಹಾಗಿದ್ರೆ 7 ಜನ್ಮದಿಂದ ಬಂದಂತಹ ಗಜಕೇಸರಿ ಯೋಗ ಈ ಜನ್ಮದಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಜಾತಕದಲ್ಲಿ ತೋರಿದರೂ ಕೂಡ
ಇದು ಚಿಂತನೀಯ ವಿಷಯವಲ್ವೇ? ಹಾಗಾಗಿ ಯೋಗ ಇದ್ದ ತಕ್ಷಣ ಅವರು ಅನುಭವಿಸ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರು ಈ ಜನ್ಮದಲ್ಲಿ ರೂಢಿಸಿಕೊಂಡಂತಹ ರೀತಿ ನೀತಿಗಳು, ಸ್ವಭಾವಾದಿಗಳು ಅದರ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಇದ್ದ ಯೋಗವನ್ನು ಕೂಡ ಅನುಭವಿಸದ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಇಲ್ಲದೇ ಇರುವ ಯೋಗವನ್ನು ಸೃಷ್ಟಿಸಿಕೊಂಡು ಬದುಕುತ್ತಿರುವಂತಹ ಮಹಾ ಸಾಧನಾಕಾರರು ಕೂಡ ಈ ಜಗತ್ತಿನಲ್ಲಿದ್ದಾರೆ. ಹಾಗಾಗಿ ಜಾತಕದಲ್ಲಿ ಗಜಕೇಸರಿ ಬಂದ ತಕ್ಷಣ ಅಷ್ಟನ್ನು ಅವರು ಅನುಭವಿಸಿ ಗಜಕೇಸರಿ ಯೋಗದಂತೆ ಬದುಕಿದರು ಎಂಬುದಾಗಿ ಹೇಳೋದಕ್ಕೆ ಅಸಾಧ್ಯ. ಗಜಕೇಸರಿ ಯೋಗ ಇಲ್ಲದಿದ್ದರೂ ಕೂಡ ಅವರು ಗಜಕೇಸರಿ ಯೋಗವೇ ಇಲ್ಲ ಅವರ ಜೀವನದಲ್ಲಿ ಹೇಳುವುದು ಕೂಡ ತಪ್ಪು. ಹಾಗಾಗಿ ಇಲ್ಲಿ ನಮಗೆ ಗಜಕೇಸರಿ ಯೋಗ ಬೇಕು ಅಂದರೆ ಒಂದು ಉದಾಹರಣೆ ನೆನಪಾಗ್ತದೆ. ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾನಸ. ಹೇಗೆ ದಶರಥನ ಮಗ ದಾಶರಥಿ, ಜನಕನ ಮಗಳು ಜಾನಕಿ ಎಂಬುದಾಗಿ ಇರ್ತದೆಯೋ ಈ ಸಂಸ್ಕೃತದ ಪದಗಳ ವೈಶಿಷ್ಟ್ಯತೆ, ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನು ಮಾನಸ ಅಂತ ಕರೀತಾರೆ. ಈ ಮಾನಸ ಅಂದ ತಕ್ಷಣ ಕೆಲವರಿಗೆ ಅರ್ಥ ಆಗಿರ್ಬೋದು. ಹಿಮಾಲಯದಲ್ಲಿ ಒಂದು ಸರೋವರ ಇದೆ, ಅದಕ್ಕೆ ಮಾನಸ ಸರೋವರ ಅಂತ ಹೆಸರಿಟ್ಟಿದ್ದಾರೆ. ಎಂಥ ವಿಚಿತ್ರ ನೋಡಿ. ಅದೇನು ಮನಸ್ಸಿಗೆ ಸಂಬಂಧಪಟ್ಟ? ನಾವಿಲ್ಲಿದ್ದೀವಿ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ದೇವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಹೆಸರು ಯಾಕಿಟ್ಟಿದ್ದಾರೆ? ಬಹಳ ಚಿಂತನೆ. ಅದರಲ್ಲೂ ವೈಶಿಷ್ಟ್ಯತೆ ಇದೆ. ಅಲ್ಲಿ ರಾಜಹಂಸಗಳಿದ್ದಾವೆ. ಹಾಗೆ ಅಲ್ಲಿ ಆ ಮೇಲಿರುವ ಈಶ್ವರ ಪಾರ್ವತಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಹಬ್ಬ, ಎಂಥ ಅದ್ಭುತವಾದ ಪರಿಸರ ಕಲ್ಪನೆ. ಅಷ್ಟು ಎತ್ತರದ ಮಹಾಬೆಟ್ಟದಲ್ಲಿ ದೊಡ್ಡದೊಂದು ಸರೋವರ, ಶಾಂತ ಸರೋವರ, ಪ್ರಶಾಂತ ಸರೋವರ, ತಂಪಾದ ಸರೋವರ. ಅಲ್ಲಿ ಈಶ್ವರ ಪಾರ್ವತಿ ಬಂದು ಸ್ನಾನವನ್ನು ಮಾಡಿ ರಮಿಸಿ ಹೋಗ್ತಾರೆ. ಅಬ್ಬ, ಎಂತಹ ಆತ್ಮಾರಮಣ, ಆನಂದರಮಣ. ಈಶ್ವರ ಪಾರ್ವತಿ ಅಲ್ಲಿ ಮೇಲೆ ಕೈಲಾಸ ಪರ್ವತದಲ್ಲಿ ಈಶ್ವರ ಕುಳಿತಿದ್ದಾನೆ, ಜಗದ್ಗುರು. ಆ ಒಂದು ಗುರು ಶಕ್ತಿ ಶಂಕರಾಚಾರ್ಯನೇ ಈಶ್ವರರ ಒಂದು ಅವತಾರ ಅಂತ ಕರೀತಾರೆ. ಜ್ಞಾನಶಕ್ತಿ, ಆತ್ಮಜ್ಞಾನ ಶಕ್ತಿ, ಪರಮಾತ್ಮ ಶಕ್ತಿ. ಆ ಒಂದು ಗುರು ಅಲ್ಲಿ ಆ ಈಶ್ವರನನ್ನ ಗುರು ಎಂಬುದಾಗಿ ನಾವು ಸ್ವೀಕರಿಸಿದಾಗ ಮಾನಸ ಶಕ್ತಿ, ಮನಸ್ಸಿನ ಶಕ್ತಿ ಏನಿದೆಯಲ್ಲ, ಕೆಳಗಡೆಯ ಮಾನಸ ಸರೋವರ, ಅದು ಚಂದ್ರಶಕ್ತಿ. ನೋಡಿ, ಅಲ್ಲಿ ಚಂದ್ರಕಾಂತ ಶಿಲೆ ಇದೆ. ಎಲ್ಲಿ? ಕೈಲಾಸ ಪರ್ವತದಲ್ಲಿ ಚಂದ್ರಕಾಂತ ಶಿಲೆ ಅಂತ ಕರೀತಾರೆ. ಹುಣ್ಣಿಮೆ ದಿವಸ ಬಂಗಾರದಂತೆ ಹೊಳೆಯುವಂಥ ಶಿಲೆ. ಎಂತಹ ಪ್ರಾಕೃತಿಕ ವಿಸ್ಮಯ! ನಮಗೊಂದು ಪಾಠ. ಆ ಗುರು ಮತ್ತು ಈ ಒಂದು ಸರೋವರ, ಈಶ್ವರ ಮತ್ತು ಮಾನಸ ಸರೋವರ, ಇದನ್ನು ಇಟ್ಟುಕೊಂಡು ಋಷಿಮುನಿಗಳು ಹೇಳಿದ್ರು, ಮನಸ್ಸು ಅಂದರೆ ಈ ಸರೋವರದ ಥರ ಇರಬೇಕು. ಜಲಕಾರಕ ಚಂದ್ರ ಜಾತಕದ ರೂಪದಲ್ಲಿ ಎಲ್ಲಾದರೂ ನಾವು ಈ ಒಂದು ಸೈಟ್ ಇತ್ಯಾದಿಗಳಲ್ಲಿ ಬೋರ್ವೆಲ್ ನೋಡಬೇಕು ಅಂದರೆ ಆ ಪಾಯಿಂಟಿಗೆ ನಾವು ನೋಡಿಕೊಂಡು ಇಂತಹ ಸಂಖ್ಯೆಯಲ್ಲಿ ಎಲ್ಲಿ ಚಂದ್ರ ಪ್ರಾಬಲ್ಯತೆ ಇರ್ತದೆ, ಅದರ ಪ್ರಭಾವ ಎಷ್ಟಿದೆ ಅಂತ ಪರಿಣಮಿಸಿಕೊಂಡು ಆ ಒಂದು ಅಲ್ಲಿ ಜಲ ಬರ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ಇದನ್ನು ಆಧರಿಸಿದಾಗ ಇವತ್ತಿಗೂ ಕೂಡ ಅನೇಕ ಕಡೆಯಲ್ಲಿ ಅತ್ಯುತ್ತಮವಾದಂತಹ ಪರಿಣಾಮ ಸಿಕ್ಕಿದೆ. ಅದೇ ರೀತಿಯಾಗಿ ಈ ಚಂದ್ರ ಜಲಕಾರಕ. ಹುಣ್ಣಿಮೆ ದಿವಸ ಸಮುದ್ರವನ್ನು ಎಳೆದುಕೊಂಡು ಮೇಲೆ ಬರ್ತಾನೆ. ಅಷ್ಟೊಂದು ಉಬ್ಬರಗಳು ಉಂಟಾಗ್ತದೆ. ನಮ್ಮ ದೇಹದಲ್ಲಿ ಜಲತತ್ವವು ಕೂಡ ಅತಿಯಾಗಿ ಮೇಲ್ಗಡೆ ಬರುವುದರಿಂದಾಗಿ, ಅತಿಯಾದ ಒಳ್ಳೆಯ ಪ್ರವಾಹವನ್ನು ಒಳಗಿಂದೊಳಗೆ ಉಂಟು ಮಾಡುವುದರಿಂದಾಗಿ ಎಲ್ಲ ವೈದ್ಯರನ್ನು ಆಪರೇಷನ್ ಮಾಡುವಂತಹ ವೈದ್ಯರನ್ನು ಕೇಳಿದಾಗ ಶಸ್ತ್ರಚಿಕಿತ್ಸಾ ವಿಭಾಗದವ್ರನ್ನ ಕೇಳಬೇಕು, ಹುಣ್ಣಿಮೆ ದಿವಸ ನೀವು ಮಾಡ್ತಿರೋ ಆಪರೇಷನ್ನು ಅಮಾವಾಸ್ಯೆ ದಿವಸ ಮಾಡ್ತಿರೋ ಎಂಬುದಾಗಿ. ಏಕೆಂದರೆ ನಮ್ಮ ದೇಹದಲ್ಲಿ ರಕ್ತ ಚಲನೆಯ ವ್ಯತ್ಯಾಸ ಉಂಟಾಗ್ತದೆ. ಆದ್ದರಿಂದ ಮಿತ್ರರೇ, ಈ ಒಂದು ಚಂದ್ರ ಜಲಕಾರಕನಾಗ್ತಾನೆ. ಹಾಗೆಯೇ ಮಾತೃಕಾರಕ ಚಂದ್ರ, ತಾಯಿಕಾರಕನು ಚಂದ್ರನೇ. ಮನಸ್ಸು ಶಾಂತವಾಗಬೇಕಲ್ವಾ? ಆ ತ್ಯಾಗ, ವಾತ್ಸಲ್ಯ, ಪ್ರೀತಿ, ನಿಸ್ವಾರ್ಥ. ತಾಯಿ ಯಾವ ಸ್ವಾರ್ಥ ಇಟ್ಕೊಂಡು ಮಗುವನ್ನು ನೋಡೋದಿಲ್ಲ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಿಸ್ವಾರ್ಥವಾದ ಮನಸ್ಸಿನಿಂದ, ವಾತ್ಸಲ್ಯದಿಂದ, ಪ್ರೀತಿಯಿಂದ ಬೆಳೆಸುವವಳು ತಾಯಿ. ಅಂತಹ ಒಂದು ತಾಯಿಯ ಶಕ್ತಿ ಅಸಾಧಾರಣ. ಹಾಗಾಗಿ ನಮ್ಮ ಭೂಮಿಯನ್ನು ಭೂಮಾತೆ, ಭಾರತವನ್ನು ಭಾರತ ಮಾತೆ ಎಂಬುದಾಗಿ ನಾವು ಹೇಳ್ತೇವೆ. ಯಾವುದು ನಿಸ್ವಾರ್ಥವಾಗಿ ನಮ್ಮನ್ನು ನೋಡ್ತಾ ಇದೆಯೋ, ಯಾವ ಪ್ರೀತಿಯಿಂದ ನಮಗೆಲ್ಲವನ್ನು ಹೊಟ್ಟೆಗೆ ನೀಡ್ತಾ ಇರ್ತಕ್ಕಂತಹ ಮಹತ್ತಾರವಾದಂಥ ಈ ಭೂತಾಯಿ ಇದೆಯೋ, ಇದನ್ನು ಭೂಮಿ ತಾಯಿ, ಭಾರತಾಂಬೆ, ಕರ್ನಾಟಕ ಮಾತೆ ಎಂಬುದಾಗಿ, ಕನ್ನಡ ಮಾತೆ ಎಂಬುದಾಗಿ ಕರೀತೇವೆ. ಇದು ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಹಿಂದಿರುವಂತಹ ಒಂದು
ಪ್ರಬಲವಾದಂತಹ ಕಾರಣ. ಹಾಗೆ ಆ ಮಾನಸ ಸರೋವರದಲ್ಲಿ ಅತ್ಯಂತ ಶಾಂತವಾದಂತಹ, ಎಷ್ಟು ಮಳೆ ಬರಲಿ ಅಲ್ಲಿ ನೀರು ಕಲುಷಿತವೇ ಆಗುವುದಿಲ್ಲ. ಆ ಮಂಜಿನ ಹನಿಗಳಿಂದ ಮತ್ತಷ್ಟು ಶುಭ್ರವಾಗ್ತಾ ತಂಪನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಕ್ಕಂತಹ, ತಂಪಾದ ಮನಸ್ಥಿತಿಯನ್ನು ತೋರಿಸ್ತಕ್ಕಂತಹ, ಬಿಂಬಿಸ್ತಕ್ಕಂತಹ, ಎಷ್ಟೇ ಜನರು ಏನು ಬೇಕಾದರೂ ಮಳೆಗರಿಯಲಿ, ನಮ್ಮ ವಿರುದ್ಧ ಅಪವಾದದ ಮಳೆಗರಿಯಲಿ, ನಮ್ಮ ವಿರುದ್ಧ ಅನೇಕ ಚುಚ್ಚುವ ಮಾತುಗಳನ್ನು ಆಡಲಿ, ಆದರೂ ಕೂಡ ಶಾಂತವಾದ ಶುಭ್ರವಾದ ಮನಸ್ಥಿತಿ ಇರಬೇಕೆಂಬುದೇ ಋಷಿಮುನಿಗಳ ಮಾತಿನ ಅರ್ಥ. ಅದೇ ಮಾನಸ ಸರೋವರ. ಯಾವಾಗ ಎಲ್ಲರ ಮಾತನ್ನು ಸ್ವೀಕರಿಸುವ ರೀತಿಯಲ್ಲಿ ನಿಮ್ಮಲ್ಲಿ ಬದಲಾವಣೆ ಬರ್ತದೆಯೋ, ಯಾವುದನ್ನು ತೆಗೆದುಕೊಳ್ಳಬೇಕು ಬಿಡಬೇಕು ಎನ್ನುವ ಬುದ್ಧಿಯ ಸಂಸ್ಕಾರ ಕೆಲಸ ಮಾಡ್ತಾ ಇದೆಯೋ, ಆ ಬುದ್ಧಿ ಕೆಲಸ ಮಾಡುವ ಸಂದರ್ಭವೇ ಈ ನಮ್ಮ ಮನಸ್ಸು ಮಾನಸ ಸರೋವರವಾಗಿ ಪರಿವರ್ತಿತವಾಗುತ್ತೆ. ಅಲ್ಲಿ ರಾಜಹಂಸಗಳು ಬರ್ತಾರೆ. ನಮ್ಮ ಎಲ್ಲ ಯೋಗಗಳು ಕೂಡ ಅಲ್ಲಿ ಹರಿದಾಡ್ತವೆ ರಾಜಹಂಸದ ರೀತಿಯಲ್ಲಿ. ಹಾಗಾಗಿ ಆ ವ್ಯಕ್ತಿಯ ಮನಸ್ಸು ರಾಜತ್ವಕ್ಕೆ ಹೋಗ್ತದೆ, ಒಡೆತನವನ್ನು ಅನುಭವಿಸುವ ಶಕ್ತಿಯನ್ನು ಹೊಂದುತ್ತದೆ. ಅದನ್ನು ಲೀಡರ್ಶಿಪ್ ಕ್ವಾಲಿಟಿ ಎಂಬುದಾಗಿ ಹೇಳ್ತೇವೆ. ಏಕಾಗ್ರತಾ ಶಕ್ತಿಯನ್ನು, IQ ಲೆವೆಲನ್ನು ಜಾಸ್ತಿ ಮಾಡಿಕೊಳ್ತದೆ. ಅದರ ವಿಶೇಷವಾದ ವಿವರಣೆಯನ್ನು ಮತ್ತೆ ನಾವು ನೀಡ್ತೇವೆ. ಈ ಮಾನಸ ಸರೋವರ ಅಷ್ಟು ಎತ್ತರದಲ್ಲಿದ್ದು ರಾಜಹಂಸಗಳು ತೇಲುವಾಗ ಈಶ್ವರ ಪಾರ್ವತಿ ಅರ್ಧನಾರೀಶ್ವರ ತತ್ವ ಪ್ರಕೃತಿ ಪುರುಷ ಸಮ್ಮೇಳನ ಅಲ್ಲಿ ಬಂದು ಸ್ನಾನ ಮಾಡಿಕೊಂಡು ರಮಿಸಿಕೊಂಡು ಹೋಗ್ತಾರೆ. ನಮ್ಮ ಆತ್ಮ ಮತ್ತು ಮನಸ್ಸು ಒಂದಾಗುವ ಸಂಕೇತ. ಆತ್ಮ ಮತ್ತು ಮನಸ್ಸು ಒಂದಾಗುವ ಸಂಕೇತ. ಈ ದೇಹವನ್ನು ಆಶ್ರಯಣ ಮಾಡಿದಂತಹ ಆತ್ಮ ಯಾವ ಪವರ್ ಇದೆ, ಅದರ ಜೊತೆಗೆ ಈ ಮನಸ್ಸು ಸಂಪೂರ್ಣವಾಗಿ ಇಂದ್ರಿಯ ಆಸಕ್ತಿಗಳನ್ನು ಬಿಟ್ಟು, ಇಂದ್ರಿಯಗಳು ಅವರ ಕೆಲಸವನ್ನು ಮಾಡ್ತಾರೆ, ಅದರಿಂದ ಮನಸ್ಸಿಗೆ ಒಂದು ಆಸೆ ಹುಟ್ಟುತ್ತದೆ. ಕಣ್ಣಿಗೆ ಆಸೆ ಹುಟ್ಟುವುದಿಲ್ಲ ನೋಡೋದ್ರಿಂದ, ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಆಸೆ ಹುಟ್ಟುವುದಿಲ್ಲ, ಮನಸ್ಸಿಗೆ ಆಸೆ ಹುಟ್ಟುತ್ತದೆ. ಈ ಒಂದು ಆಸೆಯ ಮೂಲವಾದಂತಹ ಇಂದ್ರಿಯಗಳೇನಿದ್ದಾವೆ, ಆಸೆಗೆ ಕಾರಣೀಭೂತರಾಗ್ತಕ್ಕಂತಹ ಇಂದ್ರಿಯಗಳಿದ್ದಾವೆ, ಇದರಿಂದ ಮನಸ್ಸು ಆತ್ಮದೆಡೆಗೆ ನೋಡುವಂತಹ ಕ್ರಿಯೆಯನ್ನು ಮಾಡುವುದರಿಂದ ಗಜಕೇಸರಿ ಯೋಗ ಪ್ರಾರಂಭವಾಗ್ತದೆ. ಇದಕ್ಕಾಗಿ ಮಿತ್ರರೇ, ಈ ಗಜಕೇಸರಿ ಯೋಗ ಮನೋಬಲ ಮತ್ತು ಆತ್ಮಬಲ, ಮನಸ್ಸು ಯಾವಾಗ ನೋಡಿ, ಮನಸ್ಸಿನ ಹುಣ್ಣಿಮೆ, ಚಂದ್ರ ಮನಸ್ಸಿನ ಕಾರಕ ಎಂಬುದಾಗಿ ಏನು ಹೇಳ್ತೇವೆ, ಸೂರ್ಯ ಆತ್ಮಕಾರಕ ಅಂತ ಹೇಳ್ತಾರೆ. ಸೂರ್ಯ ಆತ್ಮ ಜಗತ್ತಸ್ತಸ್ತು ಷಶ್ಚ ಎಂಬುದಾಗಿ ವೇದ ಹೇಳುತ್ತೆ. ಹಾಗಾಗಿ ಜಗತ್ತಿಗೆ ಸೂರ್ಯನೇ ಆತ್ಮ ಎಂಬುದಾಗಿ ವೇದ ಹೇಳುತ್ತೆ. ನಮ್ಮ ಆತ್ಮವೇ ಸೂರ್ಯ ಎಂಬುದಾಗಿ ಹೇಳಿದಾಗ, ನಮ್ಮ ಮನಸ್ಸು ಚಂದ್ರ ಎನ್ನುವ ಕಲ್ಪನೆಯನ್ನು ಕೊಟ್ಟಾಗ, ಒಳಗಡೆಯಿಂದ ಬರುವಂತಹ ಆ ಸೂರ್ಯ ಶಕ್ತಿಯ ಜೊತೆಗೆ ಈ ಒಂದು ಚಂದ್ರ ನೋಡಿ, ಹಗಲು ಸೂರ್ಯನ ಪ್ರಭಾವ, ರಾತ್ರಿ ಚಂದ್ರನ ಪ್ರಭಾವ. ಹಾಗಾಗಿ ಸುಖ ಕಾಲದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕಷ್ಟ ಕಾಲದಲ್ಲಿ ಮಾನಸಿಕ ವೇದನೆ. ಹಾಗಾಗಿ ಕಷ್ಟ ಕಾಲದಲ್ಲಿ ಮಾನಸಿಕ ವೇದನೆ ತಾಯಿಯ ನಮಸ್ಕಾರ ಮಾಡೋದ್ರಿಂದ ದೂರ ಆಗ್ತದೆ ಅಂತ ಹೇಳಿದ್ರು ಹಿರಿಯರು. ಈ ಚಂದ್ರನು ಹುಣ್ಣಿಮೆ ಅಮಾವಾಸ್ಯೆ ಎಂಬುದಾಗಿ ಬದಲಾಗ್ತಾ ದಿನದಿಂದ ದಿನಕ್ಕೆ ಬೆಳೆಯುವುದು ಕಡಿಮೆ ಆಗುವುದು, ಬೆಳೆಯುವುದು ಕಡಿಮೆ ಆಗುವುದು ಆಗ್ತಾ 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 ಇರುವಂತಹ ಪ್ರಕ್ರಿಯೆಯನ್ನು ನಮ್ಮ ದೃಗ್ಗೋಚರವಾಗಿ ನಾವು ಕಾಣ್ತಾ ಇರುವಂತಹ ಸತ್ಯ ಭೌಗೋಳಿಕವಾಗಿ. ಅದೇ ರೀತಿಯಾಗಿ ಪ್ರತಿಯೊಬ್ಬನ ಮನುಷ್ಯನ ಮನಸ್ಥಿತಿಯಲ್ಲಿಯೂ ಕೆಲವೊಂದು ವಿಚಾರದಲ್ಲಿ ಮನಸ್ಸು ಕೂಗ್ತದೆ, ಕೆಲವೊಂದು ವಿಚಾರಗಳಿಗೆ ಏರುಪೇರು ಆಗ್ತಾ ಬರ್ತದೆ. ಅತ್ಯಂತ ಹೊಗಳಿದಾಗ ತುಂಬ ಖುಷಿಪಟ್ಟು ಮನಸ್ಸು ಹಿಗ್ಗುತ್ತದೆ. ಒಂದು ಸನ್ಮಾನವಾದಾಗ ಬಹಳಷ್ಟು ಉತ್ತಮವಾದಂಥ ಮನಸ್ಥಿತಿಯನ್ನು ಹೊಂದುತ್ತಾನೆ. ಆ ಮನೋಬಲ ಎಂದರೆ ಗಜಕೇಸರಿಯನ್ನು ಮೀರಿಸುವಷ್ಟು ಇರ್ತದೆ. ಯಾರಾದರೂ ಒಂದು ಒಳ್ಳೆಯ ಸನ್ಮಾನ ಮಾಡಿಬಿಟ್ರೆ, ಯಾರಾದರೂ ತೆಗೆದುಬಿಟ್ರೆ ಕೊನೆಯದಾಗಿ ಅಳತಾ ಕುಳಿತುಕೊಳ್ಳೋದು, ಇನ್ನು ಜಗತ್ತಿನಲ್ಲೆಲ್ಲ ಮುಗಿದು ಹೋಯ್ತು, ಜೀವನ ಕೊನೆ ಆಗೋಯ್ತು ಎನ್ನುವಂತಹ ಚಿಂತನೆ ಬರುವ ಮನಸ್ಥಿತಿ ಬರ್ತಾರೆ. ಇಂತಹ ಮನಸ್ಥಿತಿ ಚಂದ್ರಬಲ ಮನೋಬಲವಾಗಿರ್ತದೆ. ಇದನ್ನು ಸಮತಲದಲ್ಲಿ ಇಟ್ಟುಕೊಳ್ಳಿಕ್ಕೆ ತಾಯಿಗೆ ನಮಸ್ಕಾರ ಮಾಡಬೇಕು ನಿತ್ಯ, ಹಾಗೂ ಬುದ್ಧಿಗೆ ಕೆಲಸ ಕೊಡಬೇಕು. ಇದು ವಿಶೇಷ. ಆದರೆ ಆತ್ಮಬಲವಿದ್ದಂಥ ವ್ಯಕ್ತಿಗೆ ಈ ಮನಸ್ಸು ಏರುಪೇರು ಆಗುವುದಿಲ್ಲ. ಅದನ್ನೇ ರವಿ ಪಿತೃಕಾರಕ, ಸೂರ್ಯ ತಂದೆಗೂ ನಮಸ್ಕಾರ ಮಾಡಬೇಕು. ಆಗ ಯೋಗಗಳು ಕೂಡಿ ಬರ್ತಾ ಇರ್ತದೆ, ದೇವತಾ ಆರಾಧನೆಯ ಫಲಗಳು ಸಿಗ್ತದೆ, ಕುಲದೇವತಾ ಆರಾಧನೆಯ ಫಲಗಳು ಸಿಗ್ತದೆ ಎಂಬುದಾಗಿ ನಮ್ಮ ಪೂರ್ವಜರು ಚಿಂತನೆಯನ್ನು ಮಾಡಿದರು. ಒಬ್ಬ ವ್ಯಕ್ತಿಯ ಮನೋಬಲವನ್ನು ಆತ್ಮಬಲವನ್ನು ಹೆಚ್ಚಿಸಿದಾಗ, ಆತ್ಮಬಲ ಪ್ರಬಲವಾಗಿದ್ದರೆ ಮನೋಬಲ ಏರುಪೇರಾಗುವುದು ತಪ್ಪುತ್ತದೆ. ಇದನ್ನೇ ಜ್ಞಾನ, ಅದನ್ನೇ ಗುರು ಅಂತ ಕರೆಯುವಂಥದ್ದು.
ಎಲ್ಲಿ ನಿಸ್ವಾರ್ಥತೆ ಬೆಳಗ್ತಾ ಇರ್ತದೆ, ಅಹಂಕಾರ ರಾಹಿತ್ಯತೆಯಿಂದ ನಿರಹಂಕಾರತೆ ಪ್ರಜ್ವಲಿಸ್ತಾ ಇರ್ತದೆ, ಅಂತಹ ಸೂರ್ಯನಿಂದ ಗಜಕೇಸರಿ ಯೋಗ ಬರ್ತದೆ. ಹಾಗಾಗಿ ಆ ಆತ್ಮಬಲ ಮತ್ತು ಮನೋಬಲದ ಬಗ್ಗೆ ಸರಿಯಾದ ಕಲ್ಪನೆಯನ್ನು ಮೊದಲು ನಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡಾಗ, ನಮ್ಮ ಪ್ರತಿನಿತ್ಯದ ಮಾತುಕತೆಯಿಂದ ನಮ್ಮ ಮೂಲ ಉದ್ದೇಶ ಅನ್ನೋದಿದೆಯಲ್ಲ, ಭಾವನೆಗಳಿದಾವಲ್ಲ, ಇದನ್ನು ಸೂರ್ಯ ಚಂದ್ರರಿಗೆ ಅರ್ಪಣೆ ಮಾಡುವುದರಿಂದ, ತಾಯಿ ತಂದೆಗೆ ಅರ್ಪಣೆ ಮಾಡುವುದರಿಂದ, ಶರಣಾಗತಿಯ ಭಾವದಿಂದ ಹೋಗುವುದರಿಂದಾಗಿ ಗಜಕೇಸರಿ ಯೋಗ ಬರ್ತದೆ ಮಿತ್ರ. ಇದಕ್ಕೆ ಅನೇಕ ಕಾರಣಗಳಿದೆ. ಒಂದು ಸಣ್ಣ ವಿಷಯವನ್ನು ಮಾತ್ರ ಸಣ್ಣ ವಿಡಿಯೋದ ಮೂಲಕ ಹೇಳಿದ್ದೇನೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಗಜಕೇಸರಿ ಯೋಗವನ್ನು ಮಾಡ್ಕೊಂಡು ಬನ್ನಿ. ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ನಿಮ್ಮ ಚಿಂತನೆ ಸರಿಯಾಗಿ ಬರ್ತದೆ. ಮನೋಬಲ ಸುಲಭವಾಗಿ ನಿಮಗೆ ಅಲ್ಲಿ ಹಣ ಸಿಗ್ತದೆ ಅಂತಾದರೆ ಮನೋಬಲ ಇರ್ತದೆ. ಕಷ್ಟಪಟ್ಟು ಹಣ ತೆಗೆದುಕೊಳ್ಬೇಕಲ್ಲ, ಆಗ ಆತ್ಮಬಲವೂ ಬೇಕಾಗ್ತದೆ. ಮನೋಬಲ ಕುಗ್ಗಿ ಹೋಗ್ತದೆ. ಇವತ್ತು ಬರುವ ದುಡ್ಡು ಬಂದಿಲ್ಲ, ಸ್ಯಾಲ್ರಿ ಹಾಕಿಲ್ಲ, ಮನೋಬಲ ಕುಗ್ತು. ಕೊಡುವವನು ದುಡ್ಡು ಕೊಟ್ಟವರು ವಾಪಸ್ ಕೊಡ್ತಾ ಇಲ್ಲ, ಮನೋಬಲ ಕುಗ್ತು. ಏನು ಮಾಡಬೇಕು ಸ್ವಾಮಿ? ಈ ರೀತಿಯಾದಂಥ ಚಿಂತನೆ ಸ್ವಾಭಾವಿಕವಾಗಿ ಬರ್ತದೆ. ಆದರೆ ಈ ಮನಸ್ಸು ಎನ್ನುವಂಥದ್ದೇನಿದೆಯಲ್ಲ, ಇದನ್ನು ನಾವು ಅಧ್ಯಯನ ಮಾಡಿಕೊಳ್ಳದೆ ಗಜಕೇಸರಿ ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಪೂರಕವಾದ ಕ್ರಿಯೆಯಲ್ಲಿ ನಾವು ತೊಡಗಿದಾಗ ಪ್ರತಿಯೊಬ್ಬರಿಗೂ ಕೂಡ ಗಜಕೇಸರಿ ಯೋಗವನ್ನು ಅನುಭವಿಸುವ ಯೋಗ ಬರ್ತದೆ. ಈ ಜನ್ಮದಲ್ಲಿ ಗಜಕೇಸರಿ ಯೋಗವನ್ನು ಅತ್ಯಂತ ಪ್ರಬಲವಾಗಿ ಸೃಷ್ಟಿಸಿಕೊಳ್ಳಿ. ಮುಂದಿನ ಜನ್ಮ ಬಂದರೂ ಕೂಡ ಅಲ್ಲೂ ಕೂಡ ನೀವು ಗಜಕೇಸರಿ ಯೋಗದಲ್ಲೇ ಹುಟ್ಟುತ್ತೀರಾ. ಇಷ್ಟೇ ವಿಷಯ. ಹಿಂದಿನ ಜನ್ಮದಲ್ಲಿ ಮನೋಬಲ ಆತ್ಮಬಲಗಳ ಒಂದು ಆ ಧಾರ್ಮಿಕ ಚಿಂತನೆಯೊಂದಿಗೆ ಅಧ್ಯಾತ್ಮ ಶಕ್ತಿಯನ್ನು ಜಾಗೃತ ಮಾಡಿಕೊಂಡಂಥ ವ್ಯಕ್ತಿಗಳಿಗೆ ಈ ಜನ್ಮದಲ್ಲಿ ಗಜಕೇಸರಿ ಯೋಗ ಎಂಬುದಾಗಿ ಜಾತಕ ಚಕ್ರ ತೋರಿಸ್ತದೆ. ಈ ಜನ್ಮದಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಬಲಗೊಳಿಸಿಕೊಂಡು ಅತ್ಯಂತ ಪ್ರಬಲವಾದಂಥ ಗಜಕೇಸರಿ ಯೋಗ ಮುಂದಿನ ಜನ್ಮದಲ್ಲೂ ಕಾಣ್ತದೆ, ಈ ಜನ್ಮದಲ್ಲೂ ಅನುಭವಿಸ್ತೀರಾ. ಹಾಗಾಗಿ ಗಜಕೇಸರಿ ಯೋಗ ಎಲ್ಲರದ್ದು ಆಗುವಂತಾಗಲಿ. ಇದಕ್ಕಾಗಿ ಈ ಒಂದು ಪ್ರಕ್ರಿಯೆಗೆ ನಮ್ಮ ಸರಸ್ವತಿ ಧ್ಯಾನಂ ಅತ್ಯಂತ ಯೋಗ್ಯವಾದಂಥ ರೀತಿಯಲ್ಲಿ ನಿಮಗೆ ಆ ಒಂದು ಹೇಗೆ ಪಡೆಯುವಂಥದ್ದು, ಮನಸ್ಸನ್ನು ಹೇಗೆ ಅಣಿಗೊಳಿಸ್ತಕ್ಕಂಥದ್ದು, ನಮ್ಮ ಋಷಿಮುನಿಗಳು ಬಂದಂಥ ಮಾರ್ಗ ಅತಿ ಸುಲಭವಾದ ಮಾರ್ಗ, ಪ್ರತಿಯೊಬ್ಬರಿಗೂ ಕೂಡ ಸುಲಭ ಆಗ್ತಕ್ಕಂಥ ಮಾರ್ಗ. ಅಂತಹ ಮಾರ್ಗ ಯಾವುದು ಅಂದರೆ ಈ ಧ್ಯಾನ. ಇದರಲ್ಲಿ ಸರಸ್ವತಿಯ ಧ್ಯಾನ, ಸರಸ್ವತಿಯ ಕಲ್ಪನೆಯನ್ನು ಒಬ್ಬರು ವ್ಯಕ್ತಿ ಋಷಿಮುನಿಗಳು ಮಾಡಿದ್ದಾರೆ ಅಂದರೆ ಅದರ ಹಿನ್ನೆಲೆ ಎಷ್ಟಿರ್ಬೋದು ಮಿತ್ರರೇ. ಹಾಗಾಗಿ ಆ ಒಂದು ಸರಸ್ವತಿಯನ್ನು ನಿರಂತರವಾಗಿ ನಮ್ಮ ಜ್ಞಾನವನ್ನು ಸರಸ್ವತಿ ರೂಪದಲ್ಲಿ ನೋಡ್ತೇವೆ. ಆ ಒಂದು ವೈಶಿಷ್ಟ್ಯತೆ ಎಷ್ಟೊಂದು ಅಗಾಧವಾಗಿ ಆಳವಾಗಿದೆ ಅಂತಂದರೆ ನಮ್ಮ ಧ್ಯಾನದ ಒಂದು ಕಕ್ಷೆಗೆ ನೀವು ಬಂದರೆ ಅದು ನಿಮಗೆ ಅರ್ಥವಾಗ್ತದೆ ಮಿತ್ರರೇ. ಈ ಧ್ಯಾನ ಕಕ್ಷೆಗಾಗಿ ಸೇರ ಬಯಸ್ತಕ್ಕಂಥವರು ನಮ್ಮ ವಾಟ್ಸಪ್ ನಂಬರಲ್ಲಿ ನಿಮ್ಮ ಊರು ಹೆಸರು ಇತ್ಯಾದಿಗಳನ್ನು ಸೇರಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಾವು ಆಮೇಲೆ ಕೊಡ್ತೇವೆ. ಯಾಕೆಂದರೆ ಯಾವುದನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋದಾಗ ನಮ್ಮ ವ್ಯವಸ್ಥೆಗೂ ತೊಂದರೆ ಆಗೋದಿಲ್ಲ, ಬಂದಂಥ ನಿಮಗೂ ಕೂಡ ತೊಂದರೆ ಆಗೋದಿಲ್ಲ. ಈ ರೀತಿಯಾಗಿ ಅತ್ಯುತ್ತಮವಾದ ಈ ಮಾನಸಿಕ ಆನಂದವನ್ನು, ಗಜಕೇಸರಿ ಯೋಗವನ್ನು, ರಾಜಹಂಸಾದಿಗಳ ಅಲ್ಲಿ ಬಂದು ವಿರಮಿಸ್ತಾ ಇರ್ತಕ್ಕಂತಹ ಒಂದು ಚಿತ್ರಣವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಳಿ. ಇದನ್ನೆಲ್ಲ ಅನುಭವಿಸುವುದಕ್ಕೋಸ್ಕರವಾಗಿ ಉತ್ತಮ ಚಿಂತನೆ ನಿಮ್ಮಲ್ಲಿ ಬರ್ತಾ ಹೋಗಬೇಕು. ಮನಸ್ಸಿನಲ್ಲಿ ರಾಜಹಂಸ ಯಾವತ್ತೂ ಕೂಡ ಆಟ ಆಡ್ತಾ ಇರಬೇಕು. ಹಾಗಾಗಿ ಈ ರಾಜಹಂಸದ ಫಲ ಯಾವ ರೀತಿಯಾಗಿ ಹಂಸದಲ್ಲಿಯೇ ರಾಜ, ಎಂತಹ ಒಂದು ಅದ್ಭುತ ಕಲ್ಪನೆ, ಪ್ರಾಕೃತಿಕ ವಿಸ್ಮಯವು ನಮ್ಮ ಜೀವನ ಕ್ರಮಕ್ಕೆ ಹೇಗೆ ಋಷಿಮುನಿಗಳು ಅಳವಡಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಒಂದು ಮನೋ ಅನುಭವವನ್ನು ಅನುಭವಿಸಲಿಕ್ಕೆ ಒಂದು ಭೂಮಿಕೆಯನ್ನು ನಾವು ರೂಪಿಸ್ತೇವೆ. ಅದಕ್ಕೆ ತಾವುಗಳು ಬಂದು ನಿಮಗೋಸ್ಕರವಾಗಿ ಆ ನಿಸ್ವಾರ್ಥ ಭಾವವನ್ನು ಜಾಗೃತ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ, ಇಟ್ಟ ಹೆಜ್ಜೆಯು ನಿರ್ವಿಘ್ನವಾಗಿ ಸಾಗುವುದಕ್ಕೆ, ನಿಮ್ಮ ಅನಾರೋಗ್ಯ ಇತ್ಯಾದಿಗಳನ್ನು ಪುನಶ್ಚೇತನಗೊಳಿಸಿಕೊಳ್ಳುವುದಕ್ಕಾಗಿ ನಿಮ್ಮ ದೇಹವನ್ನು ಆ ಅನಾರೋಗ್ಯಾದಿಗಳನ್ನು ದೂರ ಮಾಡಿಕೊಂಡು ಆ ಪುನಶ್ಚೇತನ ಆ ಮತ್ತೆ ಆ ಚೇತನಾ ಶಕ್ತಿ ಜಾಗೃತವಾಗುವಂತೆ ನಮ್ಮೊಳಗಿರುವಂತಹ ಯಾವ ಶಕ್ತಿ ಇದೆ, ಆ ಭಗವಂತನ ಯಾವ ಮ್ಯಾನುಫ್ಯಾಕ್ಚರ್ ಅಂತ ಕರಿತೀವಿ, ದೇಹವನ್ನು ಮಾಡಿಬಿಟ್ಟಿದ್ದಾನೆ. ಅದ್ಭುತವಾದಂಥ ರಚನೆ. ಇಂತಹ ಅದ್ಭುತವಾದ ರಚನೆಯನ್ನು ಹಾಳು ಮಾಡಿಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಕ್ರಿಯೆಯನ್ನು ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಗಜಕೇಸರಿ ಯೋಗ ಉಂಟಾಗಲಿ ಅಂತ ಬಯಸ್ತಾ, ನಿಮಗೆ ನಮ್ಮ ಜೊತೆಗೆ ಸಂಪರ್ಕ ಮಾಡಿ ಜ್ಯೋತಿಷಕ್ಕಾಗಲಿ, ನಿಮ್ಮ ಯಾವುದೇ ಕಷ್ಟದ ಪರಿಹಾರಕ್ಕಾಗಲಿ ಒಂದನ್ನು ತಿಳ್ಕೊಳ್ಳಿ, ಯಾರೂ ಕೂಡ ಜಾದು ಮಾಡೋದಿಲ್ಲ. ಬಹಳ ಜನ ಬಹಳ ವಿಚಿತ್ರವಾದ ಪ್ರಶ್ನೆಯನ್ನು ಕೇಳ್ತಾರೆ. ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಜೀವನದಲ್ಲಿ ದಯವಿಟ್ಟು ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ನಮ್ಮ ಭವಿಷ್ಯತ್ತು ನಮ್ಮ ಕೈಯಲ್ಲಿದೆ, ಇದನ್ನು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಯಾವುದೋ ಒಂದು ಘಟನೆ ನೆನಪಾಯಿತು, ಬಸ್ನಲ್ಲಿ ಹೋಗುವಾಗ ಯಾರದ್ದು ಒಂದು ಫೋನ್ ಬಂತು. ಆ ಸ್ವಾಭಾವಿಕವಾಗಿ ನಾನೇನು ಮಾಡಿದೆ,
ಫೋನನ್ನು ಅಟೆಂಡ್ ಮಾಡಿ ಯಾವುದೋ ಕಷ್ಟದಲ್ಲಿದ್ದರು, ಆಸ್ಪತ್ರೆಯಲ್ಲಿದ್ದರು, ಅವರು ಉಳಿತಾರ ಇಲ್ಲವೋ ಎಂಬುದಾಗಿ ಕೇಳಿದಾಗ ಪ್ರಶ್ನೆಯ ಮೂಲಕ ಈ ರೀತಿ ಮಾಡಿ ಅವರಿಗೆ ಪ್ರಾಣಾಪಾಯದಿಂದ ತಪ್ಪುತ್ತದೆ ಎಂಬುದಾಗಿ ಒಂದು ಮಾತನ್ನು ಹೇಳಿದೆ. ಅದನ್ನು ಕೇಳಿದಾಗ ಪಕ್ಕದಲ್ಲಿದ್ದಂತಹ ಈ ಕಾಲೇಜಿಗೆ ಹೋಗುವಂತಹ ಮಕ್ಕಳು ನನ್ನ ಹತ್ರ, ಸ್ವಾಮಿ ನೀವು ಹಸ್ತನೂ ಕೂಡ ನೋಡ್ತೀರಾ ಅಂತ ಕೇಳಿದ್ರು. ಹೌದು ನೋಡ್ತೇನೆ, ಹಸ್ತ ಎಲ್ಲರದ್ದು ಕಾಣ್ತದೆ, ತೋರಿಸಿದರೆ ಹೀಗೆ ನೋಡಿದರೆ ಕಾಣ್ತದೆ, ನಾನು ನೋಡ್ತೇನೆ, ನನಗೂ ಕಣ್ಣು ಉಂಟು ಅಂತ ಹೇಳಿದೆ. ಹಾಗೆ ಹೇಳಿದಾಗ ದಯವಿಟ್ಟು ನಮ್ಮ ಹಸ್ತ ನೋಡಿ ನಮ್ಮ ಭವಿಷ್ಯ ಹೇಳಿ ಅಂದರು. ಅವಾಗ ನೀವೇ ಹೇಳ್ತಾ ಇದ್ದೀರಲ್ಲ ಭವಿಷ್ಯ ಅಂತ ಹೇಳಿದೆ. ಅವಾಗ ಏನಂತ ಹೇಳಿದ್ರು, ಅವಾಗ ಹೇಳಿದ್ರು ಮಕ್ಕಳು, ಏನು ನಾವೆಲ್ಲ ಹೇಳಿದ್ವಿ ಅಂತೆ. ಇಲ್ಲ, ನಿಮ್ಮ ಕೈಯಲ್ಲೇ ಭವಿಷ್ಯ ಇದೆ ಅಂತ ನೀವೇ ತಾನೇ ಹೇಳ್ತಾ ಇರೋದು ಅಂತ ಕೇಳಿದೆ. ಹಾಗೆ ನೋಡಿದ್ರು, ಹೌದು ನಿಮ್ಮ ಕೈಯಲ್ಲೇ ನಿಮ್ಮ ಭವಿಷ್ಯ ಅಡಗಿದೆ. ವರ್ತಮಾನ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳುವ ಒಂದು ಜ್ಞಾನ ನಿಮಗೆ ಬಂದುಬಿಟ್ರೆ ಭೂತ ಭವಿಷ್ಯತ್ತೆರಡು ತಾನಾಗಿಯೇ ಪರಿವರ್ತಿತವಾಗ್ತಾ ಹೋಗ್ತದೆ ಅಲ್ವಾ ಅಂತ ಕೇಳಿದಾಗ ಅವರು ತಬ್ಬಿಬ್ಬಾದರು. ಜ್ಯೋತಿಷಿಗಳು ಹೀಗೂ ಮಾತಾಡ್ತಾರಂಥ ಚಿಂತನೆ ಬಂತು ಅವರಿಗೆ. ಆದರೆ ಸತ್ಯ ಅದೇ ಅಲ್ವಾ. ಹಾಗಾಗಿ ವರ್ತಮಾನ ಕಾಲದ ಸದ್ಬಳಕೆ ಎಲ್ಲರದ್ದು ಆಗಲಿ. ಹಾಗಾಗಿ ನಮ್ಮ ಈ ಒಂದು ಸರಸ್ವತಿ ಧ್ಯಾನಕ್ಕೂ ಕೂಡ ತಾವುಗಳು ಬಂದಾಗ ನಿಮ್ಮ ಗಜಕೇಸರಿ ಯೋಗವನ್ನು ಕೂಡ ನೀವು ಅತ್ಯುತ್ತಮ ಪ್ರಭಾವಯುತವಾಗಿ ಸೃಷ್ಟಿಸಿಕೊಳ್ಳಬಹುದು ಎಂಬುದಾಗಿ ಹೇಳ್ತಾ ಈ ವಿಡಿಯೋದಿಂದ ವಿರಮಿಸ್ತೇನೆ. ಧನ್ಯವಾದಗಳು ಮಿತ್ರ.